ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 17ನೇ ವಾಕ್ಯ. ಜೇಮ್ಸ್ ಚಾಪ್ಟರ್ 1 ವರ್ಸ್ 17. ಎಲ್ಲ ಒಳ್ಳೆ ದಾನಗಳು, ಕುಂದಿಲ್ಲದ ಎಲ್ಲ ವರಗಳು ಮೇಲಣಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ ಇಳಿದು ಬರುತ್ತದೆ. ಆತನಲ್ಲಿ ಚಂಚಲತ್ವವೇನೂ ಇಲ್ಲ, ವ್ಯತ್ಯಾಸದ ಸೂಚನೆಯೂ ಇಲ್ಲ. ಆಮೇನ್ ಆಮೇನ್. ನೋಡಿರಿ, ಇಲ್ಲಿ ನಾವು ನೋಡುವಂತಹ ಕಾರ್ಯ ಏನು ಎಂಬುದಾಗಿ ನೋಡುವಾಗ, ಎಲ್ಲ ಒಳ್ಳೆ ದಾನಗಳು, ಕುಂದಿಲ್ಲದ ಎಲ್ಲ ವರಗಳು. ಆಮೇನ್. ಈ ಎಲ್ಲ ಒಳ್ಳೆ ದಾನಗಳು, ಗಮನಿಸೋಣ, ಒಳ್ಳೆ ದಾನಗಳು, ಕುಂದು ಇಲ್ಲದ ಎಲ್ಲ ವರಗಳು ಎಲ್ಲಿಂದ ಬರುತ್ತದೆ? ಎವ್ರಿ ಗುಡ್ ಆ್ಯಂಡ್ ಎವ್ರಿ ಪರ್ಫೆಕ್ಟ್ ಗಿಫ್ಟ್ ಎಲ್ಲಿಂದ ಬರುತ್ತದೆ? ಯಾರು ಕೊಡಲು ಸಾಧ್ಯ ಪರ್ಫೆಕ್ಟಾದ ಗಿಫ್ಟು, ಪರ್ಫೆಕ್ಟಾದ ಒಂದು ವರದಾನಗಳು ಎಂಬುದಾಗಿ ನೋಡುವಾಗ, ನಮ್ಮ ತಂದೆಯಾದ ದೇವರು ಮಾತ್ರ, ಯೇಸುಸ್ವಾಮಿ ಮಾತ್ರ ಕೊಡುವಂತಹ ಕಾರ್ಯಗಳು ಎಲ್ಲವೂ ಉತ್ತಮವಾಗಿಯೂ ಪರ್ಫೆಕ್ಟಾಗಿಯೂ ಇರುತ್ತದೆ ಎಂಬುದಾಗಿ ನಾವು ಮರಿಬಾರದು. ಸೊ ನಮಗೆ ಪರ್ಫೆಕ್ಟಾದ ಬಿಡುಗಡೆ, ಪರ್ಫೆಕ್ಟಾದ ಒಂದು ಆಶೀರ್ವಾದ, ಒಂದು ವರದಾನ, ಒಂದು ಏನೇ ಇರಲಿ ಅದು ನಮಗೆ ದಾನ ಬೇಕಾದರೆ ನಾವು ಯಾರನ್ನು ಕೇಳಬೇಕು? ಪರಲೋಕದಲ್ಲಿ ಇರುವಂತಹ ನಮ್ಮ ತಂದೆಯನ್ನು ನೋಡಿ ಕೇಳಬೇಕು. ಪರಲೋಕದಲ್ಲಿ ನಮಗೆ ಒಬ್ಬ ತಂದೆ ಇದ್ದಾರೆ. ಅವರು ಎಂಥವರಾಗಿದ್ದಾರೆ ಎಂಬುದಾಗಿ ನೋಡುವಾಗ ನೋಡಿ, ಅವರು ಎಲ್ಲ ಬೆಳಕಿಗೆ ಮೂಲ ಕಾರಣ, ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವರಿಂದ ಇಳಿದು ಬರುತ್ತದೆ. ಆತನಲ್ಲಿ ಚಂಚಲತ್ವವೇನೂ ಇಲ್ಲ, ವ್ಯತ್ಯಾಸದ ಸೂಚನೆಯೂ ಇಲ್ಲ. ದೆರ್ ಇಸ್ ನೋ ಶ್ಯಾಡೋ ಆಫ್ ವೇರಿಯೇಷನ್, ದೆರ್ ಇಸ್ ನೋ ಶ್ಯಾಡೋ ಆಫ್ ಟರ್ನಿಂಗ್. ನಮ್ಮ ದೇವರಲ್ಲಿ, ಯೇಸು ಕ್ರಿಸ್ತನಲ್ಲಿ ದೆರ್ ಇಸ್ ನೋ ಶ್ಯಾಡೋ ಆಫ್ ವೇರಿಯೇಷನ್. ಬದಲಾವಣೆಯ, ಚಂಚಲತೆಯ ಯಾವ ಸುಳಿವು ಸೂಚನೆ ಸ್ವಲ್ಪ ಕೂಡ ಇಲ್ಲ. ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣರು. ಹಿ ಈಸ್ ಆಲ್ ಇನ್ ಆಲ್, ಹಿ ಈಸ್ ಆಲ್ ಪವರ್ಫುಲ್, ಹಿ ಈಸ್ ಆಲ್ ನೋಯಿಂಗ್. ಎಲ್ಲವೂ ಸಾಧ್ಯ. ಸರ್, ನಮಗೆ ಈಗ ನಾವು ಎಲ್ಲಿಂದ ನಮ್ಮ ಎಕ್ಸ್ಪೆಕ್ಟೇಷನ್ ಎಲ್ಲಿದೆ? ಈಗ ಈ ಭೂಮಿಯಲ್ಲಿ ಅಂತೂ ನಮಗೆ ಪರ್ಫೆಕ್ಟಾದ, ಉತ್ತಮವಾದ ನಮಗೆ ಎಲ್ಲಿಯೂ ಸಿಗಲಿಕ್ಕೆ ಸಾಧ್ಯವಿಲ್ಲ. ಆದರೆ ಪರಲೋಕವನ್ನು ನಾವು ನೋಡುವಾಗ, ಕೇಳುವಾಗ, ಪರಲೋಕದಲ್ಲಿರುವ ನಮ್ಮ ತಂದೆ ಸಕಲ ಬೆಳಕಿಗೂ ಮೂಲ ಕಾರಣನಾಗಿರುವವನು, ಸಕಲವನ್ನು ಮಾಡುವುದಕ್ಕೆ ಶಕ್ತನು. ಹಿ ಕ್ಯಾನ್ ಡೂ ಆಲ್ ಥಿಂಗ್ಸ್. ಅಂಥ ದೇವರನ್ನ ಕಡೆಗೆ ನಾವು ನೋಡುವಾಗ, ಪ್ರಾರ್ಥಿಸುವಾಗ, ಕೇಳುವಾಗ ಖಂಡಿತ ಅವರು ಕೊಡುತ್ತಾರೆ. ಬದಲಾವಣೆಯ ಸುಳಿವಿಲ್ಲದ ದೇವರು ಅದನ್ನು ಕೊಡುತ್ತಾರೆ. ಅದರಲ್ಲಿ ಯಾವ ಕುಂದು ಕೊರತೆ ಇರುವುದಿಲ್ಲ. ಅದು ಒಳ್ಳೆ ದಾನವಾಗಿರುತ್ತದೆ. ಅದು ಒಂದು ಉತ್ತಮವಾದ ಒಂದು ವರದಾನವಾಗಿರುತ್ತದೆ, ಪರ್ಫೆಕ್ಟ್ ಆಗಿರುತ್ತದೆ, ಕುಂದಿಲ್ಲದ. ಯೋಚನೆ ಮಾಡೋಣ, ಈ ವಾಕ್ಯವನ್ನು ಪದೇ ಪದೇ ಓದಿ ಧ್ಯಾನ ಮಾಡಿರಿ. ಇಂತಹ ಆಶೀರ್ವಾದ, ಇಂತಹ ವರದಾನಗಳು ನಿಮಗೇನು ಬೇಕು, ನಿಮ್ಮ ಅವಶ್ಯಕತೆಗಳು, ನಿಮಗೆ ಯಾವುದು ಪರ್ಫೆಕ್ಟ್ ಆದದ್ದು ಬೇಕು ಸ್ವಾಮಿ, ಅದೆಲ್ಲ ದೇವರ ಕಡೆಯಿಂದಲೇ ಬರುತ್ತದೆ ಎಂಬುದಾಗಿ ದೇವರನ್ನ ನೋಡಿಕೊಳ್ಳ್ರಿ, ಕೇಳ್ರಿ. ದೇವರ, ಈ ಲೋಕದಲ್ಲಿ ಅಂತೂ ನನಗೆ ಪರ್ಫೆಕ್ಟಾಗಿ ಇರುವುದು ನಾನು ನೋಡಲಿಕ್ಕೆ ಸಾಧ್ಯವಿಲ್ಲ ಸ್ವಾಮಿ. ಆದರೆ ನೀನು ಪರ್ಫೆಕ್ಟಾದ ತಂದೆ, ಇನ್ನೇ ನನಗೆ ಎಲ್ಲವನ್ನ ಒಳ್ಳೆಯದನ್ನು ಕೊಡು. ಒಂದು ವೇಳೆ ಮದುವೆ ವಿಚಾರಗಳಿರ್ಬೋದು, ದೇವರೇ ನೀನೇ ನನಗೆ ಪರ್ಫೆಕ್ಟಾದ ಪಾರ್ಟ್ನರನ್ನು ಒದಗಿಸಿಕೊಡು ಸ್ವಾಮಿ. ಪರ್ಫೆಕ್ಟಾದ ಜಾಬನ್ನು ಒದಗಿಸಿಕೊಡು ಸ್ವಾಮಿ. ಪರ್ಫೆಕ್ಟಾದ ಬಿಸ್ನೆಸ್ಸನ್ನು ನನಗೆ ಒದಗಿಸಿಕೊಡು ಸ್ವಾಮಿ. ಪರ್ಫೆಕ್ಟಾದ ಕೋಚಿಂಗು, ಪರ್ಫೆಕ್ಟಾದ ಕೋರ್ಸುಗಳು ನನಗೆ ತೋರಿಸಿಕೊಡು ಸ್ವಾಮಿ ಎಂಬುದಾಗಿ ದೇವರ ಬಳಿಯಲ್ಲಿ ಕೇಳುವಾಗ ದೇವರು ಖಂಡಿತವಾಗಿಯೂ ನಮಗೆ ಕೊಡುವ, ಸಹಾಯ ಮಾಡುವ ದೇವರು. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ಇದೇ ರೀತಿಯಾಗಿ ತಿಳಿದುಕೊಳ್ಳೋಣ. ನಾವು ಈ ತಿಳುವಳಿಕೆ ನಮಗಿರಬೇಕು. ಅಥವಾ ನಾವು ಎದುರು ನೋಡಿ ಅದು ಸಿಗದೆ ಹೋದಾಗ ನಾವು ಮೋಸ ಹೋಗುತ್ತೇವೆ, ನಮಗೆ ದುಃಖ ಆಗುತ್ತದೆ, ನಾವು ಏಮಾರುತ್ತೇವೆ. ಆದ ಕಾರಣ ತಿಳಿದುಕೊಳ್ಳೋಣ, ಪರ್ಫೆಕ್ಟಾಗಿರಬೇಕಾ? ಅದು ದೇವರ ಕಡೆಯಿಂದ ಬಂದರೆ ಮಾತ್ರ ಅದು ಪರ್ಫೆಕ್ಟಾಗಿರುತ್ತದೆ. ಕಡಿಮೆಯಾಗಿರುವುದು ಕೂಡ, ಕುಂದಿರುವುದು ಕೂಡ ಪರ್ಫೆಕ್ಟಾಗಿ ಮಾರಿಪಡುತ್ತದೆ. ನಾವು ದೇವರನ್ನು ಬೇಡಿಕೊಳ್ಳುವಾಗ, ಕೇಳಿಕೊಳ್ಳುವಾಗ
ಆತನಲ್ಲಿ ಚಂಚಲತೆ ಇಲ್ಲ, ಆತನಲ್ಲಿ ಬದಲಾವಣೆ ಇಲ್ಲ, ವ್ಯತ್ಯಾಸ ಇಲ್ಲ ಆತನ. ಆದ ಕಾರಣ ನಾವು ನಮ್ಮ ದೃಷ್ಟಿ, ನಮ್ಮ ನಿರೀಕ್ಷೆ ದೇವರ ಮೇಲೆ ಇಡೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ